ಆಕಾಶವಾಣಿ ಮಡಿಕೇರಿ. ಚಿತ್ತ ಚಿತ್ತಾರ. ಇಂದಿನ ಈ ಕಾರ್ಯಕ್ರಮದ ಅತಿಥಿ ವಿದ್ಯಾನಂದ ಶೆಣೈ. ಕೇಳಿ ಚಿತ್ತ ಚಿತ್ತಾರ. ಒಂದು ಮಾತಿದೆ, ಇಬ್ಬರು ಸಮಬಲರ ನಡುವೆ ಶಾಂತಿ ಅಂತ. ಶಾಂತಿ ಎಲ್ಲಿರುತ್ತೆ? ಇಬ್ಬರು ಸಮರ್ಥರ ನಡುವೆ. ಅಂದರೆ ಈ ಮಾತನ್ನು ಇಟ್ಟುಕೊಂಡು ನಮ್ಮಲ್ಲಿ 2 ಪೋಖ್ರಾನ್ ಸ್ಫೋಟಗಳು ನಡೆದು ಅಣುವಿಜ್ಞಾನದಲ್ಲಿ ಭಾರತ ಒಂದು ಸೂಪರ್ ಪವರ್ ಇವತ್ತು ಕೊಂಚ ಗುರುತಿಸುವಂಥ ಕೆಲಸ ಭಾರತ ಮಾಡಿದೆ. ಆದರೆ ಈ ರೀತಿ ನಮ್ಮ ಅಣು ಸಾಮರ್ಥ್ಯವನ್ನಾಗಲಿ, ನಮ್ಮ ಯುದ್ಧ ಸಾಮರ್ಥ್ಯವನ್ನು, ಆಂತರಿಕ ಭದ್ರತಾ ಸಾಮರ್ಥ್ಯವನ್ನು ನಾವು ಜಾಸ್ತಿ ಮಾಡ್ತಾ ಹೋದಾಗೆ ಇನ್ನೊಂದು ವರ್ಗ ಇದಕ್ಕೆ ತೀವ್ರವಾದ ಪ್ರತಿಭಟನೆ ತೋರಿಸ್ತಾ ಇದೆ ಕೂಡ. ಭಾರತ ಅಣುಶಕ್ತಿ ಆಗಬಾರ್ದು, ಇದು ಒಂದು ರೀತಿ ಆಕ್ರಮಣಕಾರಿ ಮನೋಭಾವವನ್ನು ತೋರಿಸೋ ಸಾಧ್ಯತೆ ಇದೆ, ನಾವು ಇನ್ನೊಬ್ಬರ ಜೊತೆಗೆ ಫೈಟಿಂಗ್ ಮಾಡಬೇಕಾಗಿಲ್ಲ, ನಮ್ಮ ಫೋರ್ಸ್ ತೋರಿಸ್ಬೇಕಾಗಿಲ್ಲ, ಇದು ನಮಗೆ ಇಂಥ ಬಡ ದೇಶದಲ್ಲಿ ಇದು ನಮಗೆ ಅನಗತ್ಯ ಅಂತ. ಭದ್ರತಾ ದೃಷ್ಟಿಗೆ ಬಂದಾಗ ಇಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ ಸ್ಪಷ್ಟವಾಗಿ ಸರ್ಕಾರ ಅವತ್ತು ಹೇಳಿದೆ. ಆದರೂ ಕೂಡ ಇನ್ನೂ ಒಳಗೆ ಅಸಮಾಧಾನದ ಹೊಗೆ ಇನ್ನೂ ಇದೆ. ನಮ್ಮ ದೇಶದ ವಿಚಿತ್ರ ಅನಿಸುತ್ತೆ, ನಮಗೆ ಸ್ಫೋಟ ಬೇಡ ಊಟ ಬೇಕು ಅಂತ ಅಣ್ವಸ್ತ್ರ ಪ್ರಯೋಗ ನಡೆದ ಸಂದರ್ಭದಲ್ಲಿ ಕೆಲವರು ಮೆರವಣಿಗೆ ಮಾಡಿದರು. ನಮ್ಮ ಪಕ್ಕದ ರಾಷ್ಟ್ರ ಅಣ್ವಸ್ತ್ರ ಸಜ್ಜಿತವಾಗಿರುವಾಗ ಮತ್ತು ಆ ರಾಷ್ಟ್ರ ಈಗಾಗಲೇ ನಮ್ಮ ದೇಶದ ಮೇಲೆ 2 ಸಲ ಆಕ್ರಮಣ ಮಾಡಿರುವಾಗ, ಇನ್ನೂ ನಮ್ಮ ದೇಶದ ಕೆಲವು ಪ್ರದೇಶಗಳನ್ನು ನಾವು ತೆಗೆದುಕೊಳ್ಳಬೇಕು ಅನ್ನುವ ಉತ್ಸಾಹದಲ್ಲಿ ಅವರು ಇರುವಾಗ, ನಮ್ಮ ಪೂರ್ವ ಸಮುದ್ರದಲ್ಲಿರ್ತಕ್ಕಂಥ ಕೋಕೋ ದ್ವೀಪ ಸಮೂಹದಲ್ಲಿ ಬಂದು ಲಂಗರ್ ಹಾಕಿರುವಾಗ ನಾವು ಶಕ್ತಿಶಾಲಿಯಾಗುವಂಥದ್ದು ತಪ್ಪು ಅಂತ ಯಾರಾದರೂ ಭಾವಿಸಿದರೆ ಅದು ಎಷ್ಟರ ಮಟ್ಟಿಗೆ ಉಚಿತ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕೆಂದರೆ ನನಗೆ ಗೊತ್ತು, ಚೀನಾ 45 ಸಲ ಅಣ್ವಸ್ತ್ರ ಪ್ರಯೋಗ ಮಾಡಿದಾಗ ನಮ್ಮ ದೇಶದಲ್ಲಿ ಕೆಲವರು ಅದನ್ನು ಸ್ವಾಗತ ಮಾಡಿದರು. ನಮ್ಮ ದೇಶ ಮಾಡಿದಾಗ ಸೂತಕ ಆಚರಿಸ್ತಾರೆ, ಸರಿನಾ ಅದು? ಮತ್ತು ಜಗತ್ತಿನಲ್ಲಿ ಉಳಿದೆಲ್ಲ ದೇಶಗಳು ಶಕ್ತಿಶಾಲಿಯಾಗುವಾಗ ನಮಗೆ ಯಾರದ್ದು ಅಪಾಯ ಇಲ್ಲ, ನಾವು ಬಡ ರಾಷ್ಟ್ರ ಅಂತ ಕೂತ್ಕೊಳ್ಳೋದು ಸರಿನಾ? ಈ ಬಡ ರಾಷ್ಟ್ರದ ಮೇಲೆ ಕಳೆದ 2500 ವರ್ಷಗಳಲ್ಲಿ ಎಷ್ಟು ಸಲ ಆಕ್ರಮಣ ಆಗಿದೆ? ಇನ್ನೂ ಆಕ್ರಮಣದ ಭಯದಿಂದ ನಾವು ಮುಕ್ತರಾಗಿದ್ದೀವ? ಮತ್ತು ಭಾರತದ ಧೋರಣೆ ಏನು? ನಮ್ಮ ಶಕ್ತಿನ ಇನ್ನೊಬ್ಬರ ಮೇಲೆ ಮೊದಲಿಗರಾಗಿ ನಾವು ಪ್ರಯೋಗ ಮಾಡೋರಲ್ಲ. ಆ ನೀತಿವಂತ ನಿಲುವಿದೆಯಲ್ಲ, ಅದು ಭಾರತಕ್ಕೆ ಮಾತ್ರ ಇರುವಂಥದ್ದು. ನೀವು ಹೇಳಿದ ಮಾತು ನಂಗೆ ಭಾಳ ಹಿಡಿಸ್ತು. ಸಮಬಲರಲ್ಲಿ ಮಾತ್ರ ಶಾಂತಿ ಸಾಧ್ಯ. ಅಕಸ್ಮಾತ್ ಜಪಾನಿನ ಹತ್ರ ಅಣ್ವಸ್ತ್ರ ಇದ್ದಿದ್ದರೆ ಅಮೆರಿಕ ಹಾಕ್ತಿತ್ತ? ಚೈನಾದ ಮೇಲೆ ಅಣ್ವಸ್ತ್ರ ಪ್ರಯೋಗ ಮಾಡೋ ಸಾಮರ್ಥ್ಯ ಅಮೆರಿಕಕ್ಕಿದೆಯಾ? ನಾವು ಮಾಡಿದ್ರಿಂದ ಪಾಕಿಸ್ತಾನ ಮಾಡ್ತು ಅಂತ ಹೇಳಿದರೆ 2 ತಿಂಗಳ ಒಳಗೆ ಒಂದು ಅಣ್ವಸ್ತ್ರ ಪ್ರಯೋಗ ರೆಡಿ ಮಾಡ್ಲಿಕ್ಕೆ ಸಾಧ್ಯನಾ? ಅವ್ರು ಹೇಗೆ ಮಾಡಿದರು? ಅವರು ಸಿದ್ಧತೆ ನಡೆಸಿದ್ರಿಂದ ನಮ್ಮದು ಆದಮೇಲೆ ಸ್ಫೋಟ ಮಾಡಿದರು, ಅವರು ಪರೀಕ್ಷೆ ಮಾಡಿದರು. ನಾವು ಪ್ರಯೋಗ ಮಾಡಿದ್ರಿಂದ ಅವರು ಇದ್ದಕ್ಕಿದ್ದಂತೆ ಅಷ್ಟು ಸಾಮರ್ಥ್ಯ ಅವ್ರಿಗೆ ಇಲ್ವೇ ಇಲ್ಲ. ಈಗ ಅವರು ಅಣ್ವಸ್ತ್ರ ಪ್ರಯೋಗ ಮಾಡಿದ್ದು ಕೂಡ ತಮ್ಮ ಸ್ವಂತ ಬುದ್ಧಿಬಲದಿಂದಲ್ಲ. ನಿಮಗೆ ನಾನು ಹೆಮ್ಮೆಯಿಂದ ಒಂದು ಖುಷಿಯಿಂದ ನೆನಪು ಮಾಡಿಕೊಡ್ತೇನೆ. ಅಣ್ವಸ್ತ್ರ ಸಜ್ಜಿತ ರಾಷ್ಟ್ರಗಳು 7 ಈ ಜಗತ್ತಿನಲ್ಲಿ, ಅವುಗಳ ಪೈಕಿ ಸ್ವಂತ ಬುದ್ಧಿಬಲದಿಂದ ಅಣ್ವಸ್ತ್ರ ಪ್ರಯೋಗ ಮಾಡಿರತಕ್ಕಂಥ, ಪರೀಕ್ಷೆ ಮಾಡಿರತಕ್ಕಂಥ ಒಂದೇ ಒಂದು ರಾಷ್ಟ್ರ ಅಂದರೆ ಭಾರತ. ಇನ್ಯಾರಿಗೂ ಅದಾಗಿಲ್ಲ. 44ರ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ನಲ್ಲಿ ಮೊಟ್ಟ ಮೊದಲ ಅಣ್ವಸ್ತ್ರ ಪ್ರಯೋಗ ಅಮೇರಿಕದಲ್ಲಿ ನಡೆದಾಗ ಐನ್ಸ್ಟೀನ್ ಅಲ್ಲಿದ್ದರು. ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್, ಅಮೇರಿಕಾ 4 ರಾಷ್ಟ್ರಗಳ ವಿಜ್ಞಾನಿಗಳು ಒಟ್ಟಿಗೆ ಸೇರಿ ಮಾಡಿದ್ದು, ಕಲೆಕ್ಟಿವ್ ಇಫರ್ಟ್, ಒಬ್ಬರದಲ್ಲ ಅದು. ಯಶಸ್ಸು ಸಿಕ್ಕ ಮೇಲೆ ಆ ಎಲ್ಲ ರಾಷ್ಟ್ರಗಳ ನ್ಯೂಕ್ಲಿಯರ್ ಸೈಂಟಿಸ್ಟ್, ನ್ಯೂಕ್ಲಿಯರ್ ಟೆಕ್ನಾಲಜಿನ ತಮ್ಮ ದೇಶಕ್ಕೆ ತಗೊಂಡು ಹೋದರು. ರಷ್ಯಾ ಸಾಮ್ಯವಾದಿ ಗೆಳೆಯ ಚೀನಾಕ್ಕೆ ಸಾಮ್ರಾಜ್ಯಶಾಹಿಗಳ ವಿರುದ್ಧ, ಊರ್ಜಾಶಕ್ತಿಗಳ ವಿರುದ್ಧ, ಅಮೇರಿಕದ ವಿರುದ್ಧ ಚೀನಾಕ್ಕೆ ರಷ್ಯಾ ನ್ಯೂಕ್ಲಿಯರ್ ಟೆಕ್ನಾಲಜಿ ಕೊಡ್ತು. ಆ ಚೀನಾ ನ್ಯೂಕ್ಲಿಯರ್ ಟೆಕ್ನಾಲಜಿನ ಭಾರತದ ಒಂದು ತಡೆಗೋಡೆಯಾಗಬೇಕನ್ನೋ ಉದ್ದೇಶಕ್ಕೋಸ್ಕರ ಪಾಕಿಸ್ತಾನಕ್ಕೆ ಕೊಡ್ತು. ಪಾಕಿಸ್ತಾನದ ಅಣುಶಕ್ತಿ ಆಯೋಗದ ಅಧ್ಯಕ್ಷನಾಗಿದ್ದ ಡಾಕ್ಟರ್ ಅಬ್ದುಲ್ ಖಾದಿರ್ ಖಾನ್ ಯುರೋಪ್ನಲ್ಲಿ ಅಣ್ವಸ್ತ್ರ ರಹಸ್ಯಗಳನ್ನು ಕದ್ದಿರತಕ್ಕಂಥ ಅಪರಾಧಿ ಅಂತ ಇವತ್ತು ಗುರುತಿಸಲ್ಪಟ್ಟಿದ್ದಾರೆ. ಇವರು ಯಾರೂ ಸ್ವಂತ ಬಲದಿಂದ ಮಾಡಲಿಲ್ಲ, ಭಾರತಕ್ಕೆ ಯಾರೂ ಬೆಂಬಲ ಕೊಡಲಿಲ್ಲ, ಎಲ್ಲರೂ ವಿರೋಧ ಮಾಡಿದರು. ಆದರೆ ಭಾರತದ ಯುವಕರು, ಭಾರತದ ವಿಜ್ಞಾನಿಗಳು ಸ್ವಂತ ಬಲದಿಂದ ಮಾಡಿದರು. ಯುರೇನಿಯಂ ಸಮೃದ್ಧ ಜಲ, ಹೆವಿ ವಾಟರ್ ನಮ್ಗೆ ಕೊಡಲಿಲ್ಲ. ಅವರೆಲ್ಲರೂ ಯುರೇನಿಯಂನಿಂದ ಮಾಡಿದರೆ ಇಲ್ಲಿನ ಜನ ಥೋರಿಯಂ ಬಳಸಿ ಮಾಡಿದರು. ನಮ್ಮಲ್ಲಿ ಥೋರಿಯಂ ಡೆಪಾಸಿಟ್ ಸಿಕ್ಕಾಪಟ್ಟೆ ಇದೆ. ಅಂದರೆ ಭಾರತದ ಬುದ್ಧಿಮತ್ತೆ ನೀವು ಇಲ್ಲಿ ಗೌರವಿಸಬೇಕು. ಎರಡನೇದು,
ಅಣ್ವಸ್ತ್ರ ಪ್ರಯೋಗ ಆದಮೇಲೆ ನಮ್ಮ ರಾಷ್ಟ್ರದ ರಾಜಕಾರಣಿಗಳು ಹೇಳಿದ್ದೇನೆ, ಹಿರಿಯರು ಹೇಳಿದ್ದೇನೋ, ಜವಾಬ್ದಾರಿ ಇರತಕ್ಕಂಥವ್ರು ಹೇಳಿದ್ದೇನೋ, ಯಾರ ಹತ್ರ ಅಣ್ವಸ್ತ್ರ ಇಲ್ಲ ಅವ್ರ ಮೇಲೆ ನಾವು ಪ್ರಯೋಗ ಮಾಡಲ್ಲ, ಯಾರ ಹತ್ರ ಇದೆ ಅವ್ರ ಮೇಲೂ ಪ್ರಯೋಗ ಮಾಡಲ್ಲ. ಮೊದಲ ಪ್ರಯೋಗ ನಮ್ಮ ಕಡೆಯಿಂದ ನಡೆಯಲ್ಲ. ನಮ್ಮ ಮೇಲೆ ಅಣ್ವಸ್ತ್ರ ಪ್ರಯೋಗ ಮಾಡಿದರೆ ನಾವು ಸುಮ್ಮನೆ ಇರಲ್ಲ. ಜಗತ್ತಿನ ಉಳಿದ 6 ದೇಶಗಳು ಇದನ್ನು ಹೇಳಿಲ್ಲ. ನಾವು ಇದನ್ನು ಹೇಳಿದ ನಂತರವೂ ಪಾಕಿಸ್ತಾನ ಹೇಳಿದ್ದೇನೋ, ನಾವು ಶೋಕೇಸಲ್ಲಿ ಇಡ್ಲಿಕ್ಕೆ ಮಾಡಿರೋದಲ್ಲ, ಇದು ಪ್ರಯೋಗ ಮಾಡೇ ಮಾಡ್ತೀವಿ ಅಂದರು. ಜಗತ್ತಿನಲ್ಲಿ ಅವ್ರ ಮಾತಿನಿಂದ ದೊಡ್ಡ ಕೋಲಾಹಲ ಆಯಿತು, ಅವ್ರ ಬೆಲೆ ಕಡಿಮೆ ಆಯಿತು. ಆದರೆ ಭಾರತದ ನೈತಿಕ ಸಾಮರ್ಥ್ಯ ನೋಡಿ. ಆದ್ದರಿಂದ ಭಾರತ ಶಕ್ತಿಶಾಲಿಯಾಗತಕ್ಕಂಥದ್ದು ಇನ್ನೊಬ್ಬರಿಗೆ ತೊಂದರೆ ಆದೀತನೋ ಭಯಕ್ಕೆ ಕಾರಣ ಇಲ್ಲ. ಅದರಿಂದಾಗಿ ಭಾರತದ ಬಡತನ ನಿವಾರಣೆ ಕಾರ್ಯಕ್ರಮಕ್ಕೆ ಏನೋ ತೊಂದರೆ ಆಯಿತು ಅಂತಲಿಲ್ಲ. ಯಾಕೆಂದರೆ ರಾಷ್ಟ್ರ ಸಮರ್ಥವಾಗಿದ್ದರೆ, ಸುರಕ್ಷಿತ ಇದ್ದರೆ ಇಲ್ಲಿ ಕೆಲಸಗಳು ನಡೀತವೆ. ಎಲ್ಲ ನಮ್ಮ ಹಣ ಡಿಫೆನ್ಸಿಗೆ ಹಾಕ್ತಾ ಇದ್ರೆ ಡೆವಲಪ್ಮೆಂಟ್ ಹಾಕಿ ಸಾಧ್ಯ? ನಿರ್ಭಯವಾಗಿದ್ದಾಗಲೇ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಡೀಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ನಾನು ಭಾರತ ಶಕ್ತಿಶಾಲಿ ಆಗ್ತಕ್ಕಂಥದ್ದನ್ನು ಯಾವಾಗಲೂ ಸಪೋರ್ಟ್ ಮಾಡ್ತಕ್ಕಂಥವನಾಗಿದ್ದೇನೆ. ಹೊರ ರಾಷ್ಟ್ರಗಳಿಗೆ ನಾವೆಷ್ಟು ಸಮರ್ಥರು ಅಂತ ತೋರಿಸ್ಕೊಳ್ಬೇಕಾಗ್ತಾ ಇರುತ್ತೆ ಆಗಾಗ. ಆದರೆ ಅದರಿಂದ ನೈತಿಕತೆ ಇರಬೇಕು. ರಾಷ್ಟ್ರಭಕ್ತನಿಗೆ ಜನ್ಮಭೂಮಿಯಾದ ರಾಷ್ಟ್ರ ಆರಾಧ್ಯ ದೈವ, ದೈವಭಕ್ತನಿಗೆ ವಸುಧೈವ ಕುಟುಂಬಕಂ, ದೇಶಭಕ್ತನಿಗೆ ರಾಷ್ಟ್ರಮೇವ ಕುಟುಂಬಕಂ. ಎಲ್ಲ ಪ್ರಜೆಗಳು ರಾಷ್ಟ್ರದೇವತೆಯ ಅಂಶಗಳು. ಯಾವ ಪ್ರಜೆಗೂ ಯಾವ ರಾಜ್ಯಕ್ಕೂ ಹಿಂಸೆ ಆಗದಂತೆ ಪಕ್ಷಪಾತವಿಲ್ಲದೆ ವರ್ತಿಸುವವನು ನಿಜವಾದ ರಾಷ್ಟ್ರಭಕ್ತ. ನೈತಿಕತೆ ಬಹಳ ದೊಡ್ಡ ಶಬ್ದ, ಬಹಳ ಅವಶ್ಯಕವಾದ ಒಂದು ಶಬ್ದ ಕೂಡ. ಆದರೆ ಈ ನೈತಿಕತೆ ಅಂತ ಹೇಳೋದಕ್ಕೆ ಬಹಳ ದೊಡ್ಡ ಅರ್ಥ ಇದೆ, ಬಹಳ ದೊಡ್ಡ ವ್ಯಾಖ್ಯೆ. ಅದು ಬಹುಶಃ ಪೂರ್ತಿ ನಮಗೆ ಜೀರ್ಣ ಆಗಲಿಲ್ವೇನೋ ಅಂತ ಒಮ್ಮೊಮ್ಮೆ ಸಂಶಯ ಬರುತ್ತೆ ನನಗೆ. ಬಹಳ ದೊಡ್ಡ ಶಬ್ದ. ಆದರೆ ನೈತಿಕತೆ ಅನ್ನುವಂಥದ್ದು ಕೆಳಗಡೆಯಿಂದ ಮೇಲ್ಗಡೆಯಿಂದ ಕೆಳಗಡೆಗೆ ಹರಿದು ಬರಬೇಕು. ಈ ಗಂಗೋತ್ರಿ ಶುದ್ಧವಾಗಿದ್ದರೆ ಕಾಶಿಲಿ ಒಳ್ಳೆ ನೀರು ಸಿಗತ್ತೆ. ಗಂಗೋತ್ರಿನೇ ಹಾಳಾಗಿಬಿಟ್ರೆ 2800 ಕಿಲೋಮೀಟರ್ ಉದ್ದಕ್ಕೂ ಒಳ್ಳೆ ನೀರು ನಮ್ಗೆ ಸಿಗಲ್ಲ. ಈ ಆದರ್ಶಗಳು ಮೇಲ್ಗಡೆಯಿಂದ ಬರಬೇಕು. ಹಿಂದಿತ್ತು ಚಾಣಕ್ಯ ಅಂತ ಒಬ್ಬ ಇದ್ದ. ಅವನು ಚಂದ್ರಗುಪ್ತನನ್ನು ಸಮ್ರಾಟನನ್ನಾಗಿ ಮಾಡಿದ ನಂತರನೂ ಕಿಂಗ್ ಮೇಕರ್ ಆದಮೇಲೂ ಒಂದು ಗುಡಿಸಲಲ್ಲಿ ವಾಸವಾಗಿದ್ದ. ಅವನಿಗೆ ಒಂದು ಒಳ್ಳೆಯ ಮನೆಯನ್ನು ಕೊಟ್ಟಿದ್ದ ಚಂದ್ರಗುಪ್ತ. ನಾನು ಬರಲ್ಲ ಅಂದ, ನಾನು ಇಲ್ಲಿದ್ದು ಕೆಲಸ ಮಾಡ್ತೀನಿ ಅಂತ ಹೇಳ್ದ. ಸ್ವಂತದ ಕೆಲಸ ಮಾಡುವಾಗ ತನ್ನ ಖರ್ಚಿನ ಎಣ್ಣೆ ದೀಪವನ್ನು ಉರಿಸಿ ಬರೀತಿದ್ದ. ಸರ್ಕಾರದ ಕೆಲಸ ಮಾಡಬೇಕಾಗಿ ಮಾತ್ರ ಆ ಸೌಲಭ್ಯ ಬಳಸ್ತಿದ್ದ. ಆ ನೈತಿಕತೆ ಎಲ್ಲಿದೆ? ಅದನ್ನು ನೆನಪು ಮಾಡ್ತಿಲ್ಲ. ಶಿವಾಜಿ 1674 ಆನಂದನಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ತ್ರಯೋದಶಿ ಸಿಂಹಾಸನಸ್ಥನಾಗಿ ರಾಜ್ಯ ಕಟ್ಟಿದ ನಂತರ ಸಮರ್ಥರ ಬಳಿ ಹೇಳ್ದ, ನನಗೆ ಇದರಲ್ಲಿ ಆನಂದ ಕಮ್ಮಿ, ಇದು ನನ್ನದಲ್ಲ, ನಾನು ಕೇವಲ ಟ್ರಸ್ಟಿ. ಅವ್ರ ಜೋಳಿಗೆ ಹಿಡಿದಾಗ ರಾಷ್ಟ್ರಾಯ ಸ್ವಹ ಇದಂ ನಮಮ ಅಂತ ಬರೆದು ತನ್ನ ಇಡೀ ಸಾಮ್ರಾಜ್ಯನ ಅವ್ರ ಜೋಳಿಗೆಗೆ ಹಾಕಿದ್ದ. ಅಲೆಕ್ಸಾಂಡರ್ ಡಯೋಜನಿಸ್ ಅಂತಕ್ಕಂಥ ಸಂತನನ್ನು ಕರೆದ ಬಾ ಅಂತ. ಅವನು ಹೋಗಲಿಲ್ಲ. ಕೊನೆಗೆ ಅಲೆಕ್ಸಾಂಡರೇ ಅವನ ಹತ್ರ ಬಂದ. ನಾನು ಚಕ್ರವರ್ತಿ, ನಿನಗೇನಾದರೂ ಕೊಡಬೇಕು ನಾನು ಅಂದ. ನೀ ಪಕ್ಕಕ್ಕೆ ನಿಲ್ಲೋ, ಆ ಸೂರ್ಯನ ಬಿಸಿಲಿಗೆ ನೀನು ಅಡ್ಡ ಬರಬೇಡ, ನನಗೆ ಅದು ಸಾಕು ಅಂತ ಹೇಳ್ತಾನೆ. ನಮ್ಮಲ್ಲಿ ಸಂತ ಕುಂಭನದಾಸರನ್ನು ಅಕ್ಬರ್ ಕರೆದ, ಬನ್ನಿ ನನ್ನ ಆಸ್ಥಾನಕ್ಕೆ ಆಗ್ರಕ್ಕೆ ನಿಮ್ಮನ್ನು ಗೌರವಿಸಬೇಕು ಅಂತ. ಕುಂಭನ್ ದಾಸ್ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ, ಯಾಕೆ ಬರಲಿಲ್ಲ ಅಂತ ಕೇಳಿದ. ಕುಂಭನ್ ದಾಸ್ ಹೇಳ್ದ, ನಾನು ಅಲ್ಲಿಗೆ ನೀನು ಸನ್ಮಾನ ಮಾಡ್ತೀನಿ ಅಂತ ಆಸೆಯಿಂದ ಬಂದರೆ ನನ್ನ ಮನಸ್ಸಿನಲ್ಲಿ ದೇವರ ಚಿಂತನೆ ದೂರವಾಗತ್ತೆ. ಏನು ಸನ್ಮಾನ ಮಾಡ್ಬೋದು ಇದೇ ಆಲೋಚನೆ ಮಾಡುತ್ತೆ. ಅಷ್ಟು ದೂರ ನಡೆಯುವಾಗ ನನ್ನ ಚಪ್ಪಲಿನೂ ಸವಿಯತ್ತೆ. ನನ್ನ ಮೂಲ ಸ್ವಭಾವದ ಮೇಲೆ ಅದು ಕೆಟ್ಟ ಪರಿಣಾಮ ಬೀರುತ್ತೆ. ನಾನೀಗ ಹಿತವಾಗಿದ್ದೀನಿ, ಸುಖವಾಗಿದ್ದೀನಿ ಅಂತ ಹೇಳ್ದ. ಇದು ಭಾರತದ ಸ್ವಭಾವ. ಮೇಲಿದ್ದವರು ಹೀಗೆ ನಡ್ಕೊಂಡ್ರೆ ನೈತಿಕತೆ ಕ್ಲೀಶೆಯಾಗಿ ಉಳಿಯಲ್ಲ, ಅದು ಸಮಾಜದ ಸತ್ವವಾಗಿ ಉಳಿಯತ್ತೆ. ಸದ್ಯಕ್ಕೆ ನಮ್ಮಲ್ಲಿ ಅದೊಂದು ದುರ್ಬಲವಾದ ಸ್ಥಿತಿಲಿದೆ. ಆದರೆ ಅದಕ್ಕೋಸ್ಕರ ವಿಷಾದ ಪಡೆಯೋದು ಬೇಡ. ಸಮಾಜದ ಗತಿ ಚಲನೆ ಏನಂದರೆ ಚಕ್ರಾಕಾರದ್ದು. ಹರ್ ಪತನ ಮೇ ಉತ್ಥಾನ ಕಾ ಬೀಜ ಹೋತಾ ಹೈ, ಹರ್ ಉತ್ಥಾನ ಮೇ ಪತನ ಕಾ ಬೀಜ रहता है. ಕೆಳಗೆ ಬಿದ್ದದ್ದು ಮೇಲಕ್ಕೆ ಹೋಗಲೇಬೇಕು. ಜೀವನ ಚಕ್ರ. ಪತನದ ಬಿಂದು ಪರಾಕಾಷ್ಠೆಗೆ ತಲುಪಿದ ಮೇಲೆ ಉತ್ಥಾನದ ಬಿಂದು ಪ್ರಾರಂಭ ಆಗುತ್ತೆ. ಆ ಆಶಾವಾದ ಇಟ್ಟುಕೊಂಡು ನಾವು ಕೆಲಸ ಮಾಡಿದರೆ ಒಳ್ಳೆಯ ದಿನಗಳು ಬಂದಾವು. ಶೆಣೆಯವರೇ, ನನಗೊಂದು ವಿಷಯ ನಿಮ್ಮ ಜೊತೆ ಮಾತಾಡಬೇಕು ಅನಿಸ್ತಾ ಇದೆ. ಹೆಣ್ಣಿನಿಂದಲೇ ಮಾನ ಸಮ್ಮಾನ ಎಲ್ಲ ದೊರೆಯುತ್ತೆ ಅಂತ ಹೇಳ್ತಾರೆ. ಹೆಣ್ಣಿನ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನೇ ಆಡ್ತಾರೆ. ಹೆಣ್ಣೆಲ್ಲಿರ್ತಾಳೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ, ಹಾಗೆ ಹೀಗೆ ಅಂತೆಲ್ಲ. ಆದರೆ
ಇದು ಬಾಯಿ ಮಾತಿನಲ್ಲಿ ಮಾತ್ರ ಇದೆಯೇ ಹೊರತು ನಡ್ಕೊಳ್ಳೋ ರೀತಿಯಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಈ ಮಾತನ್ನು ಮುಂದುವರಿಸ್ತಾ ಇವತ್ತಿನ ಕಳೆದ ಒಂದು ತಿಂಗಳಲ್ಲಿ ಬಹುಶಃ ನಾವು ಪತ್ರಿಕೆ ಓದಿದ್ರೆ ನಮ್ಮ ತಾಯಂದ್ರ ಮೇಲೆ ಎಷ್ಟು ಭರ ಅತ್ಯಾಚಾರ ನಡೀತಾ ಇದೆ, ಸಮಸ್ಯೆಗಳ ರಾಶಿಯೇ ಕಣ್ಮುಂದೆ ಬೀಳ್ತಾ ಇದೆ, ಎಲ್ಲೋ ಬೆಚ್ಚಿ ಬೀಳುವಂಥ ಸಂದರ್ಭಗಳು ಕಾಣ್ತಾ ಇದೆಯಲ್ಲ. ಈ ನೈತಿಕತೆಯ ಮುಂದುವರಿದ ಭಾಗ ಇದು. ಮನಸ್ಸನ್ನು ಕೆರಳಿಸ್ತಕ್ಕಂಥ ದೃಶ್ಯಗಳೇ ಸುತ್ತಲಿರುವಾಗ ಮನುಷ್ಯ ಮೃಗ ಆಗೋದು ಸಹಜ. ಆದರೆ ಈ ಸಮಾಜದ ಸ್ವಭಾವ ಅಲ್ಲ. ನಾವು ಹಿಂದಿನಿಂದಲೂ ಹೇಳ್ಕೊಂಡು ಬಂದಿರತಕ್ಕಂಥದ್ದು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಹೆಣ್ಣುಮಕ್ಕಳಿಗೆ ಗೌರವ ಮತ್ತು ಶ್ರದ್ಧೆ ಕೊಡ್ತೀವೋ ಅಲ್ಲಿ ಸಮಾಜ ಸುಖವಾಗಿರುತ್ತೆ, ಅಲ್ಲಿ ಭಗವಂತ ಇರ್ತಾನೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗೆ ನಡ್ಕೊಂಡಿದ್ವಿ. ಈವನ್ ಮೈತ್ರೇಯ ಮತ್ತು ಗಾರ್ಗಿ ಈ ಸಮಾಜದಲ್ಲಿ ಬಹಳ ವಿದ್ವಾನ್ ಮಹಿಳೆಯರಾಗಿದ್ದರು. ಋಷಿಗಳಿಗೆ ಮತ್ತು ಸಮ್ರಾಟರಿಗೆ ಅವರು ಸಲಹೆಗಳನ್ನು ಕೊಡ್ತಾಯಿದ್ರು. ಪರಂತು ಸ್ತ್ರೀ ಅಂದರೆ ತಾಯಿ, ಸ್ತ್ರೀ ಅಂದರೆ ದೇವಿ ಅಂತ ಭಾವಿಸ್ತಕ್ಕಂಥ ಈ ಸಮಾಜದ ಮೇಲೆ ಸ್ತ್ರೀ ಅಂದರೆ ಭೋಗವಸ್ತು ಅಂತ ಭಾವಿಸ್ತಕ್ಕಂಥ ಬರ್ಬರ ಆಕ್ರಮಕರ ಪ್ರವೇಶ ಆದಮೇಲೆ ಹೆಣ್ಮಕ್ಳನ್ನು ಕಾಪಾಡಲಿಕ್ಕೋಸ್ಕರ ಮನೆಯಿಂದ ಅವ್ರು ಹೊರಗೆ ಬಾರಲಾರದ ಸ್ಥಿತಿ ಕಟ್ಟುಪಾಡುಗಳು ನಾವು ಹೇರಬೇಕಾಯಿತು. ಕಂಡಲ್ಲಿ ಅತ್ಯಾಚಾರಗಳು ಪ್ರಾರಂಭ ಆದವು. 1000 ವರ್ಷ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಬೇಕಾಯಿತು. ಸ್ವಾಮಿ ವಿವೇಕಾನಂದರು ಹೀಗೆಂದಿದ್ದಾರೆ: ಯಾವ ವ್ಯಾಸಂಗದಿಂದ ಒಳ್ಳೆಯ ಶೀಲ ನಮ್ಮಲ್ಲಿ ಬೆಳೆಯುವುದೋ, ಮಾನಸಿಕ ಶಕ್ತಿ ಹೆಚ್ಚುವುದೋ, ಬುದ್ಧಿ ವಿಶಾಲವಾಗುವುದೋ, ಯಾವುದರ ಸಹಾಯದಿಂದ ವ್ಯಕ್ತಿ ಸ್ವತಃ ತನ್ನ ಕಾಲ ಮೇಲೆ ತಾನು ನಿಲ್ಲಬಲ್ಲನೋ ಅಂತಹ ವಿದ್ಯೆ ಬೇಕು. ಜೀವನವನ್ನು ಉತ್ತಮಗೊಳಿಸುವ ಪುರುಷ ಸಿಂಹರನ್ನ ಸಿದ್ಧಗೊಳಿಸುವ ವಿದ್ಯೆ ಬೇಕು. ವಿದ್ಯಾರಣ್ಯರ ಜೀವನ ತೆಗೆದು ನೋಡಿ, ಶಿವಾಜಿ ಮಹಾರಾಜರ ಜೀವನ ತೆಗೆದು ನೋಡಿ, ಬಹಳ ಹೆಣ್ಮಕ್ಳಾಗಿ ತೊಂದರೆ ಅನುಭವಿಸಿದ್ದಾರೆ. ಆವಾಗ ಅವರು ಹೊರಗೆ ಹೋಗೋದು ಬೇಡ, ಇಂಥ ನಿಯಮಗಳು ಬಂದವು ಅವರ ರಕ್ಷಣೆ ದೃಷ್ಟಿಯಿಂದ. ಆದರೆ 1000 ವರ್ಷದ ಆ ಆಚರಣೆ ಕೆಲವರಿಗೆ ಅದು ಪದ್ಧತಿ ಅಂತ ಅನಿಸ್ಬಿಡ್ತು. ಹಾಗಾಗಿ ಹೊರಗೆ ಹೋಗೋದು ಬೇಡ ಅಂತ ಸ್ವಾಮಿ ವಿವೇಕಾನಂದರು ನಿವೇದಿತೆ ಬಂದು ಏನು ಕೆಲಸ ಮಾಡಲಿ ಅಂತ ಕೇಳಿದಾಗ, ಸಮಾಜದ ಅರ್ಧ ಭಾಗ ಹೆಣ್ಮಕ್ಳು ಕತ್ಲಲ್ಲಿದ್ದಾರಮ್ಮ, ಅವ್ರನ್ನ ಹೊರಗೆ ತಂದರೆ ಈ ದೇಶ ಉದ್ಧಾರ ಆಗುತ್ತೆ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡು ಅಂತ ಹೇಳಿದರು. ಮಾರ್ಗರೆಟ್ ನೋಬಲ್ ಇಲ್ಲಿ ಬಂದು ನಿವೇದಿತೆ ಆಗಿ ಮಾಡಿರ್ತಕ್ಕಂಥ ಕೆಲಸ ಕಲ್ಕತ್ತಾದಲ್ಲಿ ಹೆಣ್ಮಕ್ಳಿಗೊಂದು ಶಾಲೆ. ಆದರೆ ಹೆಣ್ಮಕ್ಳನ್ನ ಕಳಿಸ್ತಿರ್ಲಿಲ್ಲ ಶಾಲೆಗೆ. ಮನೆಗೆ ಹೋಗಿ ಕಾಲಿಗೆ ಬಿದ್ದು ಕೇಳ್ತಾರೆ, ನಿಮ್ಮ ಹೆಣ್ಮಗು ನಮ್ಮ ಶಾಲೆಗೆ ಕಳಿಸಿ. ಸ್ಥಿತಿ ಚೆನ್ನಾಗಿರಲಿಲ್ಲ, ಕಳಿಸ್ತಿರ್ಲಿಲ್ಲ. ಒಂದಿಷ್ಟು ಜನ ಹೆಣ್ಮಕ್ಳು ಬಂದರು. ಟೀಚರ್ಸ್ಗಳಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ. ಈ ಶಾಲೆಗೆ ಸರ್ಕಾರ ಏನು ಗ್ರ್ಯಾಂಟ್ ಕೊಡ್ತಿರ್ಲಿಲ್ಲ. ರಾಷ್ಟ್ರೀಯ ಶಿಕ್ಷಣ ಬ್ರಿಟಿಷ್ ಸರ್ಕಾರ ವಿರೋಧ ಮಾಡ್ತಿತ್ತು. ದುಡ್ಡು ಬೇಕು. ದುಡ್ಡು ಎಲ್ಲಿ ಕೇಳಬೇಕು? ಒಂದು ದಿವಸ ಬೆಳಗ್ಗೆ ಒಬ್ಬ ಶ್ರೀಮಂತನ ಮನೆಗೆ ಹೋಗಿ ಬಾಗಿಲು ತಟ್ತಾರೆ ನಿವೇದಿತಾ. ಅವ್ನು ಬಾಗಿಲು ತೆಗೆದ. ಏನಮ್ಮ ಅಂತ ಕೇಳ್ದ. ಹೆಣ್ಮಕ್ಳಿಗೆ ಶಾಲೆ ಮಾಡ್ತಿದ್ದೀನಿ, ನಂಗೆ ಸ್ವಲ್ಪ ಹಣದ ಅಡಚಣೆ ಇದೆ, ದುಡ್ಡು ಬೇಕು ಅಂತ ಹೇಳಿದರು. ನಿವೇದಿತಾ ತೆಗೆದೊಂದು ಕೆನ್ನೆಗೆ ಹೊಡೆದ. ಆಕೆ ಬೆಳ್ಳಗಿದ್ಲು, ಪಶ್ಚಿಮದ ಯುವತಿ. ಕೆನ್ನೆಗೆ ಹೊಡೆದಾಗ ಬೆರಳು ಮೂಡ್ತು ಕೆನ್ನೆ ಮೇಲೆ. ಆದರೆ ಅದರಿಂದ ಅವಳು ದುಃಖಿತಳಾಗಲಿಲ್ಲ, ಸಿಟ್ಟು ಬರಲಿಲ್ಲ. ತಕ್ಷಣ ಆಕೆ ಹೇಳಿದ್ದು, ಇದು ನನಗಾಯಿತು, ನನ್ನ ಮಕ್ಕಳಿಗೇನಾದರೂ ಕೊಡಿ ಅಂತ. ಆಗ ಅವನ ಅತ್ತ ಕಣ್ಣೀರು ಬಂತು. ಅಮ್ಮ ಒಳಗೆ ಬಾ, ನನ್ನ ಕಣ್ಣು ತೆರೆಸ್ದೆ ಅಂತ ಹೇಳ್ತಾರವರು. ಆಕೆಗೆ ನಮಸ್ಕಾರ ಮಾಡಿ ದುಡ್ಡು ಕೊಟ್ಟ. ಇದು ಅವತ್ತಿನ ಸ್ಥಿತಿ. ಕೊನೆಗೆ ಫ್ರಾನ್ಸಿಗೆ ಹೋದರು ವಿವೇಕಾನಂದರ ಆದೇಶದ ಮೇರೆಗೆ. ಅಮೆರಿಕಕ್ಕೆ ಹೋದರು, ಸಂಗ್ರಹ ಮಾಡಿದರು, ಭದ್ರವಾಗಿ ಶಾಲೆ ಕಟ್ಟಿದರು. ಇವತ್ತು ಏಷ್ಯಾಖಂಡದ ಅತ್ಯಂತ ದೊಡ್ಡ ಹೆಣ್ಣು ಮಕ್ಕಳ ಶಾಲೆ ಅಲ್ಲಿ ನಡೀತಾ ಇದೆ. ನಿವೇದಿತ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಹೀಗೆ ಆಧುನಿಕವಾಗಿರತಕ್ಕಂಥ ಬದುಕು ಪ್ರಾರಂಭವಾದ ಮೇಲೆ, ನಮ್ಮ ದೇಶದಲ್ಲಿ ಒಂದು ಸುರಕ್ಷತಾ ವಾತಾವರಣ ಸೃಷ್ಟಿಯಾದ ಮೇಲೆ ಹೆಣ್ಮಕ್ಳು ಹೊರಗೆ ಬರತಕ್ಕಂಥದ್ದು ಇದೆಲ್ಲ ಪ್ರಾರಂಭ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಸಾವಿರಾರು ಜನ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಪೂರ್ಣಾವಧಿ ಸಾಮಾಜಿಕ ಕಾರ್ಯಕರ್ತರಿಯಾಗಿ ದೇಶದ ಮೂಲೆ ಮೂಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಂಸ್ಕಾರ ಕೇಂದ್ರ ನಡೆಸ್ತಾರೆ, ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾರೆ, ವನವಾಸಗಳ ಮಧ್ಯೆ ಕೆಲಸ ಮಾಡ್ತಾರೆ. ಸಂಸ್ಕೃತ ಸಂಭಾಷಣಾ ಶಿಬಿರಗಳನ್ನು ದೇಶದಾದ್ಯಂತ ನೂರಾರು ಸಂಖ್ಯೆ ಹೆಣ್ಮಕ್ಳೇ ನಡೆಸ್ತಾ ಇದ್ದಾರೆ. ಒಬ್ಬೊಬ್ಬರೇ ಹೋಗಿ ಒಂದು ಪ್ರಾಜೆಕ್ಟ್ ಕೈಗೆ ತೆಗೆದುಕೊಳ್ತಾ ಇದ್ದಾರೆ. ಈಗ ಆಗ್ತಾಯಿದೆ. ಇನ್ನು ಇತ್ತೀಚೆಗೆ ಪತ್ರಿಕೆಯಲ್ಲಿ ನೋಡಿರ್ತಕ್ಕಂಥ, ಆಗಾಗ ನೋಡ್ತಕ್ಕಂಥ ದೃಶ್ಯದಿಂದ ನಾವೆಲ್ಲ ಬಹಳ ವೇದನೆಗೆ ಒಳಗಾಗಿದ್ದೇವೆ. ಅದೀಗ ಹೊರಗಡೆ ಇರತಕ್ಕಂಥ ಪರಿಸರದ ಪರಿಣಾಮ
ಮೃಗೀಯವಾಗಬೇಕು ಮನುಷ್ಯ ಅಂತಲೇ ಎಲ್ಲ ಕಡೆಯಿಂದ ಪ್ರಯತ್ನ ನಡೆದ್ರೆ ಇನ್ನೇನಾಗತ್ತೆ, ಸರಿಪಡಿಸ್ಬೇಕು. ಆದರೆ ಇದರಲ್ಲಿ ಹೆಣ್ಮಕ್ಳು ಸ್ವಲ್ಪ ಯೋಚನೆ ಮಾಡಬೇಕು. ಭಾರತದ ಹೆಣ್ಣುಮಕ್ಕಳು ಅವರು ನಿದರ್ಶನವಾಗಬೇಕೇ ವಿನಃ ಪ್ರದರ್ಶನ ಆಗಬಾರ್ದು. ಆ ಪ್ರದರ್ಶನದ ಸ್ವಭಾವ ಜಾಸ್ತಿ ಆದಾಗ ಅನಾಹುತಗಳು, ನೀವು ಏನೇ ಹೇಳಿ ನಾವು ಸಮಾನರು ಹೌದು, ಆದರೆ ನೈಸರ್ಗಿಕವಾಗಿ ಹೆಣ್ಮಕ್ಳಿಗೆ ಒಂದು ದೌರ್ಬಲ್ಯವನ್ನು ಕೊಟ್ಟಿದ್ದಾನೆ. ಗಂಡಸರ ಮೇಲೆ ಅತ್ಯಾಚಾರ ಆದಾಗ ಅವನಿಗೆ ವ್ಯತ್ಯಾಸ ಆಗಲ್ಲ, ಹೆಣ್ಮಕ್ಳ ಮೇಲೆ ಆದಾಗ ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ಅವರು ಪ್ರದರ್ಶನದ ಸರಕಾಗದಲ್ಲೇ ಒಂದು ನಿದರ್ಶನ ಕೊಡ್ತಕ್ಕಂಥ ಹೊಣೆಗಾರಿಕೆ ಅವರು ತೆಗೆದುಕೊಳ್ಬೇಕು. ಸಂಯಮದ ಬದುಕಿಗೆ ಎಲ್ಲ ಕಡೆಗಳಿಂದಲೂ ಪ್ರಯತ್ನ ನಡಿಬೇಕು. ಹಾಗಾದಾಗ ಇಂದಿನ ಚಿತ್ರ ಬದಲಾವಣೆ ಆಗ್ಬೋದು ಅಂತ ನನಗನ್ಸುತ್ತೆ. ಒಳ್ಳೆ ಮಾತು. ಅಂತೂ ಬಹುಶಃ ಗಂಟೆಗಟ್ಟಲೆ ಮಾತ್ರ ಮಾತಾಡುವ ಕ್ಷಣಯ್ಯವರು. ಇನ್ನೊಮ್ಮೆ ಭೇಟಿಯಾಗೋಣಂತೆ. ನಮಸ್ಕಾರ. ಆತ್ಮವಿಸ್ಮೃತಿಯನ್ನು ಮರೆತು ಭದ್ರವಾದ ಭಾರತವನ್ನು ಕಟ್ಟೋಣ. ನಿರಾಶೆ ಬೇಡ, ಹತಾಶೆ ಬೇಡ, ಆಸೆ ಕಮರದೇ ಇರಲಿ ಅಂತ ಹಾರೈಕೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಮಸ್ಕಾರ. मिले सुर मेरा तुम. ಪ್ರಿಯ ಶ್ರೋತೃಗಳೇ, ಚಿತ್ತಚಿತ್ತರ ಕಾರ್ಯಕ್ರಮದಲ್ಲಿ ಇದುವರೆಗೆ ಶ್ರೀ ವಿದ್ಯಾನಂದ ಶೆಣೈ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಮಾತುಕತೆಯಲ್ಲಿ ಪಾಲ್ಗೊಂಡವರು ಶ್ರೀ ಸದಾನಂದ ಹೊಳ್ಳ ಹಾಗೂ ಶ್ರೀಮತಿ ಶಾರದಾ ನಂಜಪ್ಪ. ಇದು ಇಂದಿನ ಚಿತ್ತಚಿತ್ತಾರ.